ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಸೋಮವಾರ ನೋಡಿ 8:15. ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ರಾಗಿ ಹಿಟ್ಟು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನೆನ್ನೆ ಎಲ್ಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ರಾಗಿನ ಹಾಕ್ಸ್ಕೊಂಡು ಬಂದಿದ್ದೀನಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಾಣಿಸ್ಬಿಟ್ಟು ಎಲ್ಲ ಬಾಕ್ಸಿಗೆ ಹಾಕಿ ಇಟ್ಕೋಬೇಕು. ಇದು ಅಕ್ಕಿ ನುಚ್ಚು, ಇದನ್ನು ಸಾಣಿಸ್ಬೇಕು. ಅಕ್ಕಿ ನುಚ್ಚು ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ನೋಡಿ ಇಷ್ಟು ಸಿಕ್ತು ನುಚ್ಚು ಅಕ್ಕಿದು. ಇಷ್ಟಾಯಿತು, ಬಾಕ್ಸಿಗೆ ಹಾಕಿಡ್ಬೇಕು ಇವಾಗ. ನೆನ್ನೆ ಎಲ್ಲ ಒಂದು ವೀಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ ನನಗೆ, ಕೆಲಸಗಳೆಲ್ಲ ಸರಿಗಿತ್ತು. ಹಾಗಾಗಿ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆನ್ನೆ. ಸೊ ಇವತ್ತು ಅದಕ್ಕೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಕೊಂಡೆ ವೀಡಿಯೋ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದನೇ ಮಾಡಿಬಿಡೋಣ, ನೆನ್ನೆ ಎಲ್ಲ ವೀಡಿಯೋ ಮಾಡಿಲ್ವಲ್ಲ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಬಾಕ್ಸಿಗೆ ಹಾಕಿಡ್ತೀನಿ. ನೆನ್ನೆ ಎಲ್ಲ ಬಿಸಿಲು ಚೆನ್ನಾಗಿತ್ತು. ಬಿಸಿಲಾಗೆಲ್ಲ ಚೆನ್ನಾಗಿ ಒಣಗಿಸಿ ಹಾಕಿರೋದಕ್ಕೆ ಹಿಟ್ಟು ಚೆನ್ನಾಗಿ ಬಂದೈತಿ. ಬಿಸಿಲಿಗೆ ಒಣಗಿಸಿಲ್ಲ ಅಂದರೆ ಹಿಟ್ಟು ಅಷ್ಟು ಚೆನ್ನಾಗೇ ಬರೋಲ್ಲ. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತಿ. ಒಣಗಿಸೋದ್ನಲ್ಲ ರಾಗಿ ನೆನ್ನೆ, ಚೆನ್ನಾಗಿ ಬಂದೈತಿ. ಅಕ್ಕಿ ರಾಗಿ ಎಲ್ಲ ಬಿಸಿಲಲ್ಲಿ ಒಣಗಿಸಿ ರಾತ್ರಿ ಹೋಗಿ ಹಾಕ್ಸ್ಕೊಂಡು ಬಂದಿದ್ದೆ. ಇವಾಗ ಹೆಂಗೋ ನೆಲ ಒರೆಸಿ ಎಲ್ಲ ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದನ್ನು ಮಾಡಿಬಿಡೋಣ, ಗಲೀಜಾಗುತ್ತೆ, ಹೆಂಗೋ ನೆಲ ಒರೆಸ್ಬೇಕಲ್ಲ. ಅದಕ್ಕೆ ಇದೆಲ್ಲ ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಎಲ್ಲ ಮಾಡಿಕೊಂಡ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ. ಹೋಗಿನೂ ಲೈನಿಂಗು ಪಾಲ್ಸು ಎಲ್ಲ ತರಬೇಕು. ಬ್ಲೌಸ್ ಕೊಡ್ತೀನಿ ಅಂತ ಹೇಳಿದೆ, ಬ್ಲೌಸೇ ಹೊಲಿಲಿಲ್ಲ. ಇವತ್ತು ಕುತ್ಕೋಬೇಕು, ಎಲ್ಲ ಮುಗಿಸ್ಕೊಂಡು ಕೆಲಸನ ಬ್ಲೌಸಲ್ಲೇ ಕುತ್ಕೋಬೇಕು ನಾನು. ನೆನ್ನೆ ಮೊಳಕೆ ಕಟ್ಟಿಟ್ಟಿದ್ನಲ್ಲ, ಎಷ್ಟು ಚೆನ್ನಾಗಿ ಬಂದೈತೆ ಮೊಳಕೆ ಹುಳಿಕಾಳು. ಇಷ್ಟಿದ್ರೆ 2 ಟೈಮ್ಗೆ ಆಗುತ್ತೆ ನಮಗೆ. ತೆಗೆದಿಡ್ಬೇಕು ಇವಾಗಿದು. ತುಂಬ ಚೆನ್ನಾಗಿ ಬಂದೈತೆ ಮೊಳಕೆ. ಸ್ವಲ್ಪ ದೋಸೆಗೆ ಅಕ್ಕಿ ನೆನೆಸ್ತಾ ಇದ್ದೀನಿ, ನಾಳೆ ನಾಷ್ಟಕ್ಕಾಗುತ್ತೆ ಅಂತ. 4-5 ಸರಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ಮುಗೀತು ನನ್ನ ಕೆಲಸ ಎಲ್ಲ. ಲೈನಿಂಗು ಪಾಲ್ಸು ಎಲ್ಲ ಬೇಕು, ಅದಕ್ಕೆ ಸ್ವಲ್ಪ ಹೋಗಿ ತಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಸ್ವಲ್ಪ ದೂರ ಆಗುತ್ತೆ ನಮಗೆ. ಈ ಕಡೆ ಹೋದ್ರೂ 1 ಕಿಲೋಮೀಟ್ರ್ ಹೋಗಬೇಕು, ಈ ಕಡೆ ಹೋದ್ರೂ 1 ಕಿಲೋಮೀಟ್ರ್ ಹೋಗಬೇಕು. ದೂರ ಆಗುತ್ತೆ. ಅದಕ್ಕೆ ಹೋಗಿ ತೊಗೊಂಡು ಬಂದ್ಬಿಟ್ಟು ಆಮೇಲೆ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಹೋಗಿ ತೊಗೊಂಡು ಬರ್ತಾಯಿದ್ದೀನಿ. ಗಂಟ್ಲು ಬೇರೆ ಮಾತಾಡೋಕ್ಕಾಗ್ತಿಲ್ಲ, ಇದೆಲ್ಲ ಊದ್ಕೊಂಬಿಟ್ಟಿದೆ, ಶೀತಕ್ಕೆ ಅನಿಸುತ್ತೆ. ಆವಾಗವಾಗ ಆ ಥರ ಆಗ್ತಿರುತ್ತೆ ನನಗೆ. ಕೋಲ್ಡ್ ಜಾಸ್ತಿ ಆದರೆ ಶೀತ ಟೈಮಲ್ಲಿ ಗಂಟು ಬರುತ್ತೆ ಇಲ್ಲೆಲ್ಲ. ಶೀತ ಅಂದರೆ ಆಗಲ್ಲ ನನಗೆ. ಸೊ ಒಂದಿನಾದರೂ ಬೆಳಗ್ಗೆ ಬೇಗ ತಿನ್ಕೊಳ್ಳೋಣ ಅಂತೀನಿ. ಕೆಲಸ ಆಗೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಸ್ವಲ್ಪ ತಿಂದ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಕೆಲಸ ಮಾಡೋದ್ರಿಂದ ಅದು ಟೈಮು ಹೋಗ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಲೇಟಾಗಿ ತಿಂತೀನಿ. ರೂಢಿ ಆಗಿಬಿಟ್ಟಿದೆ ನನಗಾಗಲೇ. ಮಧ್ಯಾಹ್ನ ಏನು ಊಟ ತಿನ್ನಲ್ಲ ನಾನು. ಬೆಳಗ್ಗೆ 1 ಟೈಮ್ ತಿಂದ್ಕೊಂಡ್ರೆ ಇವಾಗ ಇನ್ನೇನು ತಿನ್ನೋ ಅಷ್ಟರಲ್ಲ 11 ಗಂಟೆ ಮೇಲಾಗುತ್ತೆ, 12 ಗಂಟೆ. ಇನ್ನು ಮಧ್ಯಾಹ್ನ ಇನ್ನೇನು ತಿನ್ನಲ್ಲ. ನೈಟು 7:30-8 ಗಂಟೆ ಆ ಥರ. ಅದಕ್ಕೆ ಬೇಗ ಅಡುಗೆ ಮಾಡೋದು ನಾನು, ಅಷ್ಟರಲ್ಲಿ ತಿನ್ಕೊತೀವಿ ನಾವು.
ಹಾಗಾಗಿ ಇವತ್ತಿನೂ ತಿಂದಿಲ್ಲ. ಹೋಗಿ ಬರ್ತೀನಿ, ಲೈನಿಂಗು ಫಾಲ್ಸ್ ಎಲ್ಲ ತೊಗೊಂಡು ಬಂದು ಆಮೇಲೆ ಊಟ ಮಾಡಿಕೊಂಡು ಬಟ್ಟೆಗೆ ಕುತ್ಕೊತೀನಿ, ಆವಾಗ ಸರಿಗಿರುತ್ತೆ. ಓಕೆ ಫ್ರೆಂಡ್ಸ್, ಹೋಗ್ಬಿಟ್ಟು ಬರ್ತೀನಿ. ಬಿಸಿಲು ತುಂಬ ಇದೆ, ಹೋಗಿ ಬರಬೇಕು. ಓಕೆ, ಬ್ಲಾಕ್ ಇದೆ ನೋಡಿ. ಲೈನಿಂಗು ಫಾಲ್ಸ ಎಲ್ಲ ಇಲ್ಲೇ ಬರೋದು, ನಾನು ಇಲ್ಲೇ ತೊಗೊಳ್ಳೋದು ನೋಡಿ. ಇಲ್ಲಿದೆ ಫಾಲ್ಸ್. ಇದೆಲ್ಲ ಮ್ಯಾಚ್ ಆಗುತ್ತೆ ಚೆನ್ನಾಗಿ. ಇದರಲ್ಲಿ ಯಾವ್ದು ಬೇಕಾಗ ಎಲ್ಲ ಬಟ್ಟೆನೂ ಐತೆ, ಶರ್ಟು, ಪ್ಯಾಂಟು, ಸೀರೆಗಳು ಎಲ್ಲನೂ. ಬಂದೆ ಹೊಟ್ಟೆ ಹಸಿತಾ ಇದೆ. ಫಸ್ಟು ಊಟ ಮಾಡ್ಕೊತೀನಿ. ಆಗಲೇ 1 ಗಂಟೆ ಆಗ್ತಾಯಿದೆ. ಊಟ ಮಾಡಿ ಆಮೇಲೆ ಬಟ್ಟೆ ಕುತ್ಕೊತೀನಿ. ನೋಡ್ತೀನಿ ಏನಿದೆ ಏನಿಲ್ಲ ಅಂತ. ಅಲ್ಲಿಂದ ಬಂದೆ ನಾನು ಊಟ ಮಾಡ್ಕೊಳ್ಳೋಣ ಅಂತ. ಅನ್ನ ಎಲ್ಲ ಖಾಲಿಯಾಗಿ ಹೋಗಿತ್ತು ಬೆಳಗ್ಗೆನೆ. ನೋಡಿದೆ ಕಾಣಿಸ್ಲಿಲ್ಲ. ಸರಿ, ಇನ್ನೇನು ಮಾಡೋದು ಅಂತ ದೋಸೆ ಮಾಡ್ಕೊತಾ ಇದ್ದೀನಿ. ನಾನು ಒಬ್ಳಿಗೆ ಮಾತ್ರನೇ. ಅವರು ಬೆಳಗ್ಗೆ ಇಬ್ಬರೂ ಊಟ ಮಾಡಿ ತೊಗೊಂಡು ಹೋದರು ಬಾಕ್ಸ್ಗೆ. ಅದಕ್ಕೆ ಇದು ನನಗೊಬ್ಬಳೇ ಸಾಕಾಗುತ್ತೆ ಅಂತ ಹೇಳಿ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅಂದರೆ ಹೊಟ್ಟೆ ಹಶ್ವಾದಾಗ ಬೇಗ ಆಗುತ್ತೆ, ಇದು ಟೈಮ್ ಇರಲ್ವಲ್ಲ. ಅಂಥ ಟೈಮಲ್ಲೆಲ್ಲ ಬೇಗ ಮಾಡ್ಕೋಬೋದು. ಏಕೆಂದರೆ ನನಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೆ, ಅನ್ನ ಅದು ಮಾಡ್ಕೊಳ್ಳೋಕೆ ಲೇಟ್ ಆಗುತ್ತೆ ಅಂತ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಗರಿ ಗರಿಯಾಗಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಟೈಮ್ ಬೇರೆ ಆಗೋಗಿತ್ತಲ್ಲ ಕೆಲಸ ಮಾಡಿಕೊಂಡು. ನೋಡಿ, ಆಗಲೇ ಟೈಮು 1:45 ಆಗ್ತಾಯಿದೆ. ಇವಾಗ ತಿಂತಾಯಿದ್ದೀನಿ ಹಾಕ್ಕೊಂಡು. ಒಂದು 3 ಏನೋ ಆಗಿತ್ತು ರಾಗಿ ದೋಸೆ. ಒಂಥರ ಕ್ರಿಸ್ಪಿ ಥರ ಚೆನ್ನಾಗಿ ಬಂದಿತ್ತು. ನನಗೆ ಎಷ್ಟು ತಲೆ ಇದೆ ನೋಡಿ. ಕೆಲಸ ಮಾಡಿಕೊಂಡು ಬೆಳಗ್ಗಿಂದನೂ ಅದು ನನಗೆ ಬೆಳಗ್ಗೆ ಗೊತ್ತಾಗಿತ್ತು. ಅನ್ನ ಖಾಲಿ ಆಯಿತು, ಆಮೇಲೆ ಮಾಡ್ಕೊಳ್ಳೋಣ ಅಂತಲೂ ಅಂದ್ಕೊಂಡೆ. ಕೆಲಸ ಮಾಡ್ತಾ ಮಾಡ್ತಾ ನನಗೆ ಅನ್ನ ಖಾಲಿಯಾಗಿರೋದೇ ನೆನಪಿಲ್ಲ ನೋಡ್ರಿ, ಎಷ್ಟಿದೆ ನನ್ನ ತಲೆ. ಏನು ಹೇಳಬೇಕು ನನ್ನ ತಲೆಗೆ. ಹಾಗಾಗಿ ಅನ್ನ ಎಲ್ಲ ಖಾಲಿಯಾಗಿ ಹೋಗಿತ್ತಲ್ಲ, ಅಲ್ಲಿ ಒಳಗಡೆ ಹೋಗಿ ಊಟಕ್ಕೆ ಅಂತ ಹೋದ್ನಲ್ಲ, ಆವಾಗ ನನಗೆ ಅಯ್ಯೋ ಬೆಳಗ್ಗೆನೇ ಖಾಲಿಯಾಗಿ ಹೋಗಿತ್ತಲ್ಲ ಅನ್ನ, ನೆನಪೇ ಇಲ್ಲ ಅಂದ್ಬಿಟ್ಟು ಬೇಗ ಅರ್ಜೆಂಟ್ಗೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು ಜಾಸ್ತಿ ಹಾಕ್ಕೊತೀನಿ. ಗೋಧಿ ಹಿಟ್ಟನ್ನು
ಒಂದೆರಡು ಚಮಚ ಹಾಕ್ಕೊತೀನಿ ಅಷ್ಟೆ, ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಹಾಗಾಗಿ ಹಾಕ್ಕೊಂಡು ಎಲ್ಲ ಒಂದು ಟೈಮಿಗೆ ಚೆನ್ನಾಗಿರುತ್ತೆ. ಹಿಂಗೆ ಒಬ್ಬರೇ ಇರ್ತೀವಲ್ಲ, ಬೇಗ ಹೆಣ್ಮಕ್ಳು ಒಂದೊಂದು ಸಲ ಸಡನ್ನಾಗಿ ಮನೇಲಿ ಅಡುಗೆ ಖಾಲಿಯಾಗಿರುತ್ತೆ. ಅವಾಗ ಏನು ಮಾಡೋದು ಅಂದರೆ, ಈಗ ನಮ್ಗೆ ಸಪ್ರೇಟಾಗಿ ಮಾಡ್ಕೊಳಕ್ಕಾಗಲ್ಲ. ಅದು ಬೇರೆ ಕೆಲಸನೂ ತುಂಬ ಜಾಸ್ತಿ ಇತ್ತು ನನಗೆ. ಇನ್ನು ಬಟ್ಟೆಗೆ ಬೇರೆ ಕುತ್ಕೊಬೇಕು ಕಟಿಂಗಿಗೆ. ಹಂಗಾಗಿ ಸರಿ ಏನು ಮಾಡೋದು ಅಂತಂದು ಹೇಳ್ಬಿಟ್ಟು ಇದೇ ಹಾಕ್ಕೊಂಡು ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಎಲ್ಲ. ಇವಾಗ ಕಟಿಂಗಿಗೆ ಕುತ್ಕೊಬೇಕು ನಾನು. ಕಟಿಂಗ್ ವಿಡಿಯೋನ ಇದಕ್ಕೆ ಆ್ಯಡ್ ಮಾಡಿಲ್ಲ ನಾನು, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗೋಗುತ್ತೆ ಅಂತ ಇದಕ್ಕೆ ಆ್ಯಡ್ ಮಾಡಲಿಲ್ಲ. ಅದನ್ನು ನಾಳೆ ವಿಡಿಯೋಗೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲೆಂತ್ ಆಗಿಬಿಟ್ರೂ ಅಷ್ಟು ಸರಿ ಇರಲ್ಲ. ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ ಕಟಿಂಗ್ ವಿಡಿಯೋನ. ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಅದು ಕಟಿಂಗ್ ಮಾಡ್ಕೊಂಡು ಮಾಡೋದ್ರಿಂದ ನನಗೆ ಲೇಟ್ ಆಗಿಬಿಡುತ್ತೆ. ವಿಡಿಯೋ ಎಲ್ಲ ಮಾಡಿಕೊಂಡು ಮಾಡೋದ್ರಿಂದ ಕಟಿಂಗ್ದು ಅದು ತುಂಬ ಲೇಟ್ ಆಗಿಬಿಡುತ್ತೆ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಇದೇ ಥರ ಸಪೋರ್ಟ್ ಮಾಡಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.